ಗಂಡನ್ ಬಿಟ್ಟು ಯಾಕೆ ಅವನ ಜೊತೆ ಹೋದ್ಲು ಅಂತ ಗೊತ್ತಿಲ್ಲ. ಲವ್ ಮಾಡೇ ಮದ್ವೆ ಆಗಿದ್ದು, ಮತ್ತೆ ಲವೇ ಮಾಡಿದ್ಲು. ಇವನ ಹತ್ರ ಸಿಕ್ತಿರೋದು ಅವನ ಹತ್ರ ಏನ್ ಸಿಕ್ಕಿದೆ ಅಂತ ಗೊತ್ತಿಲ್ಲ ಸರ್. ಹೊಸ ಸಂಬಂಧನ ಅಥವಾ ಸರ್ ಸ್ವಂತ ಅಕ್ಕನ ಮಗನೇ ಅಲ್ವಾ, ಚಿಕ್ಕ ಅಕ್ಕನ ಮಗ. ನಾವು ದೊಡ್ಡ ಅಕ್ಕನ ಮಕ್ಳು. ಅಲ್ಲ ಈಕೆ ಕಾವ್ಯ ಇಲ್ಲ ಸರ್, ಹೊಸ ಸಂಬಂಧ. ನಮ್ಮ ಮಾಮ ಫ್ಯಾಕ್ಟ್ರಿಗೆ ಹೋಗ್ತಿದ್ರಲ್ಲ, ಫ್ಯಾಕ್ಟ್ರಿ ಹೋದ್ರು ಅವ್ರು ಕಾವ್ಯಾರ ತಂದೆ ಫ್ಯಾಕ್ಟ್ರಿ ಬರ್ತಿದ್ರು. ಅವಾಗ ನಾವೆಲ್ಲ ಡ್ಯೂಟಿ ಮಾಡ್ತಿದ್ವಲ್ಲ, ಅವಾಗ ಮಾಡಿರೋದು ಎಲ್ಲ ಸೇರಿ ಅವರು ಎರಡು ಕ್ಯಾಸ್ಟ್ ಒಂದೇ ಇತ್ತಲ್ವಾ. ಅವಾಗ ಇವನು ಅವ್ರ ಕ್ಯಾಸ್ಟ್ ಒಂದೇ ಹೋಗ ಬರ್ತಾ ಇದ್ರಲ್ವಾ. ಅವಾಗ ಹೆಂಗೋ ಹುಡುಗಿ ಅವ್ರಿಗೂ ಮಾಡ್ತಾರೆ, ಇವ್ರದ್ದು ಎರಡೂ ಸೆಟ್ ಆಗುತ್ತೆ ಅಂತೇಳಿ ಫ್ಯಾಕ್ಟ್ರಿ ಹುಡುಗರು ಸೇರಿ ಒಬ್ಬ ರಾಜಣ್ಣ ಅಂತ ಸೂಪರ್ವೈಸರ್ ಇದ್ರು, ಅವರೆಲ್ಲ ಸೇರಿ ಮಾತಾಡಿನೇ ಮದುವೆ ಮಾಡಿಸಿದ್ದು. ಅವ್ರು ಕಾವ್ಯಾರಪ್ಪ ತುಂಬ ಒಳ್ಳೆ ಮನುಷ್ಯ. ಯಪ್ಪ ಕೊರೋನಾ ತೀವ್ರ ಹೋದ. ಆಮೇಲೆ ಹದ್ಗೆಟ್ ಹೋಗಿ ಈ ಥರ ಕಾವೇರಿ ಮನೆ ಕಡೆ ಯಾರು ಇಲ್ವಾ? ಅವ್ರ ಅಣ್ಣ ಒಬ್ಬ ಇದ್ದಾನೆ, ಅವನು ಹುಟ್ಟು ಹಿಂಗೆ ಚೆಲ್ಲು ಪೋಲಿ ಹಿಂಗೆಲ್ಲ ಮಾಡಿಬಿಟ್ರು. ಎಷ್ಟು ವರ್ಷ ಆಯ್ತು ಮದುವೆ ಕಾವ್ಯ? 11 ವರ್ಷ ಆಗಿದೆ ಸರ್. 9 ವರ್ಷದೊಂದು 7 ವರ್ಷದೊಂದು ಗಂಡು ಮಕ್ಕಳು. ಮೊದ್ಲಿಂಗ್ ಮದುವೆ ಆಗ್ಬೇಕಾದ್ರೆ ಏನ್ ಹಿಂಗ್ ಇರ್ಲಿಲ್ಲ ಸರ್. ಸುಮಾರು ಈಗ ಒಂದು 1.5-2 ವರ್ಷದಿಂದ ಈಚೆಗೆ ಈ ಥರ 3 ವರ್ಷದಿಂದ ಈಚೆಗೆ ಇವೆಲ್ಲ ಇದಾಗಿ ಹಂಗೆ ಸಣ್ಣ ಪುಟ್ಟ ಕಿರಿಕ್ ಆಗಿವೆ. ಆದರೂ ಇವನು ಯಾರಿಗೂ ಹೇಳ್ಕೊಂಡಿಲ್ಲ, ಸುಮ್ಮನೆ ಇಲ್ಲೆಲ್ಲ ಅಕ್ಕಪಕ್ಕ ಮರ್ಯಾದೆ ಪ್ರಶ್ನೆ ಅಂತೇಳಿ. ಅವನಿಗೆ ಮೊನ್ನೆ ಮಧ್ಯಾಹ್ನ ನಮ್ಮ ಮನೆ ಹತ್ರ ಬಂದಿದ್ದ. ಅವನು ಸ್ವಲ್ಪ ಅವ್ನು ವೈರಿಂಗ್ ಕೆಲಸನೂ ಮಾಡೋನು. ನಮ್ಮ ಮನೇದು ವೈರ್ ಸ್ವಿಚ್ ಆಗಿತ್ತು, ಬಾರಪ್ಪ ಅಂತ ಕರೆದಿದ್ದೆ. ಬಂದು ಅವ್ನ ಟೂಲ್ಸ್ ಎಲ್ಲ ನಮ್ಮಲ್ಲೇ ಇದ್ದು ತೊಗೊಂಡು ನಾನು ಕೈ ಹಿಡ್ಕೊಂಡು ತುಂಬ ನೋವಿತಾನೆ ಹೇಳಿದೆ ಸರ್. ಶಿವಣ್ಣ ಮಕ್ಕಳು ಮಕ್ಕ ನೋಡು, ಆ ಲೋಫರ್ ಬಿಡು, ಹೋದ್ರೆ ಹೋಗ್ಲಿ ಬಿಟ್ಬಿಡು. ಅವನೇನು ಹೇಳ್ದ, ಆಯಿತು ದೇವರಾಜ, ಒಬ್ಬ ಮಗನ ಕರ್ಕೊಂಬತ್ತೀನಿ. ಅಪ್ಪ ಅಂತದೆ ಮಗ, ನನಗೂ ಬೇಜಾರಾಗುತ್ತೆ. ಒಂದು ಮಗ ಕರ್ಕೊಂಬಂದು ತಿರ್ಸ್ಕೊಂಡು ನಾನು ಹೆಂಗೋ ಮಕ್ಕಳು ಸಾಕ್ತೀನಿ ಅಂತ ಅಂದ. ನಾನು ಆಯಿತು, ಏನೋ ಧೈರ್ಯ ಮಾಡ್ಕೋ ಶಿವಣ್ಣ, ನೀನು ಹಣೆ ಬರೋ ಚೆನ್ನಾಗಿಲ್ಲ ಅಂತ ತುಂಬಾ ಇದು ಎಲ್ಲ ಹೇಳ್ದೆ. ಆದರೆ ನನಗೆ ಬೇಜಾರಾಗೋದು ಏನಂದರೆ, ಮಕ್ಕಳನ್ನ ಇಟ್ಟಿದ್ರೆ ಯಾರಾದರೂ ನೋಡ್ಕೊಳ್ಳೋರು. ಇವನು ಈ ಕೆಲಸ ಮಾಡೋದು ಅವಳಿಗೆ ಈ ಥರ ಮಾಡಿಬಿಟ್ಟು ಅದು ಒಂದು ಆಗ್ಬೇಕಾಗಿ. ಆದರೆ ಈ ಲೋ ಫಾರ್ಮಂಡೇನೋ ನನ್ನ ಮಗನು ಖಂಡಿತ, ಆದರೆ ದೇವ್ರು ನೋಡ್ಕೊತಾನೆ. ಆದರೂ ನ್ಯಾಯ ಕೊಡಿಸ್ಬೇಕು ಸರ್. ತುಂಬ 10 ವರ್ಷದಿಂದ ತುಂಬ ನೊಂದಿದ್ದಾನೆ ಸರ್ ಅವನು. ಅವಳು ಮಾತಾಡಿದಾಳೆ, ನನ್ನ ಶಾಟ ಏನು ಕಿತ್ಕೊಂಡೆ ಅಂತ ಫೋನ್ ರೆಕಾರ್ಡ್ ಎಲ್ಲ ತೋರಿಸ್ತಾ ಸರ್. ಫೋನ್ ರೆಕಾರ್ಡ್ ತೋರಿಸ್ತಾ ಜಾಲಿ ಲೈಫೇ ಖಾಲಿ ಹೋಗಲಿ ಅಂತ ಹೋಗಿದ್ದಾಳೆ. ಮೊನ್ನೆ ಒಡವೆ ಇದು ತಗೊಳ್ಬೇಕಾದ್ರೆ ಮೊನ್ನೆ ಹಾಸ್ಪಿಟ್ಲಿಗೆ ಬರ್ತೀನಿ ಅಂತ ಅವ್ರ ಅಮ್ಮಂಗೆ ಹೇಳ್ಬಂದು ATM 40,000 ಕ್ಯಾಶ್ ಎತ್ಕೊಂಡೋಗಳೆ. ಮನೇಲಿ 130 ಗ್ರಾಮ್ ಚಿನ್ನ ಎತ್ಕೊಂಡೋಗಳೆ. ಹೋಗಿ ಕೇಳಿದ್ದಕ್ಕೆ ನೀನೇನು ಮಾಡಿಸಿದ್ದೇನಲ್ಲ, ನೀನು ಕೊಟ್ಟಿದ್ದೇನಲ್ಲ ಅಂತಾಳೆ. ಮೊನ್ನೆ ರೀಸೆಂಟಾಗಿ ನೆಕ್ಲೆಸ್ ಮಾಡಿಸಿದಂತೆ, ಅವಳದ್ದು ಏನೋ 2 ಲಕ್ಷ ಇತ್ತಂತೆ. ಅವ್ರ ತಂದೆ ಮೊಮ್ಮಕ್ಕಳು ಜೀವಿಗೆ ಅಂದ್ಬಿಟ್ಟು ಫಿಕ್ಸೆಡ್ ಇಟ್ಟಿದ್ರು. ಅದು ಎಲ್ಲ ಎತ್ಕೊಂಡು ನನಗೆ ಬೇಕೇ ಬೇಕು ನೆಕ್ಲೆಸ್ ಅಂತೇಳಿ ಮಾಡಿಸ್ಕೊಡ್ಲತ್ತೆ. ಎಷ್ಟು ನೆಕ್ಲೆಸ್? 25 ಗ್ರಾಮ್ ಲಾಂಗ್ ಎಲ್ಲ ಮಾಡಿಸಿ ಚೆನ್ನಾಗೇ ಇದ್ರು ಸರ್. ಇವನು ಯಾವನ ಇವು ಸ್ವಂತ ಈಗ ಯಾರಾದರೂ ಮನೆಗೆ ಅಕ್ಕನ ಮಗ ಬಂದರೆ ಹೆಂಗೆ ಡೌಟ್ ಬರ್ತಾರೆ ಸರ್, ಯಾರೇ ಆಗಲಿ. ಏನೋ ಅಕ್ಕನ ಮಗ ಬರ್ತಾನೆ ಹೋಯ್ತಾನೆ ಅಂತ ಹೇಳಿ ಇವನು ಹಿಂಗೆ ಉದಾಸೀನ ಮಾಡ ಅಂದರೆ ಪಕ್ಕದವರೆಲ್ಲ ಹೇಳಿದ್ದಾರೆ. ಆದರೂ ಇವನು ನಂಬಿಲ್ಲ. ಮೊನ್ನೆ ಭಾನುವಾರ ಅವಳು ಫ್ರೆಂಡ್ ಕಡೆಯಿಂದ ಇವನಿಗೆ ವಿಷಯ ಗೊತ್ತಾಗಿ ಭಾನುವಾರ ರೆಡ್ಸಲ್ಲಿ ಡ್ಯೂಟಿ ಇರಲಿಲ್ಲ. ಅವತ್ತು ಕಾನ್ಫರ್ಮ್ ಕೊಟ್ಟಿದ್ರು ಎಲ್ಲರಿಗೂ. ಇವಳು ಡ್ಯೂಟಿ ಇದೆ ಅಂತ ಹೇಳ್ಬಿಟ್ಟು ಅವನ ಜೊತೆ ಹೋಗಿದ್ದಾಳೆ. ಅವಾಗ ಇವ್ನಿಗೆ ವಿಷಯ ಗೊತ್ತಾಗಿ ಹೋಗಿ ಆ ಕಡೆಯಿಂದ ಇವ್ರ ತಮ್ಮ ಪ್ರಕಾಶ್ ಅಂದ್ಬಿಟ್ಟು ಅವ್ರ ಅಕ್ಕನ ಮಗ ಇನ್ನೊಬ್ಬ ಫೋನ್ ಮಾಡಿ ಎಲ್ಲರೂ ಸೇರಿ ಅವ್ನು ಎಳ್ಕೊಂಬಂದು ಸ್ಟೇಷನ್ ಹತ್ರ. ಅವಾಗ ಅಲ್ಲೇ ಏನೋ ಮಾತಾಡಿ ಕತೆ ಬೇಡಮ್ಮ ಮಕ್ಕಳು ಮಕ್ಕ ನೋಡು ಅಂತೇಳಿ ನಾವೆಲ್ಲ ಸೇರ್ಕೊಂಡು ಏನೋ ಹೇಳಿ ಕಳಿಸಿದ್ವಿ. ಇಲ್ಲಿ ಅಮ್ಮನೆ ಇನ್ನೊಂದು ಅವ್ರ ಜೊತೆ ಕಳಿಸ್ಕೊಟ್ವಿ. ಅವನ್ನ ಒಳಗಾಗಿಸಿ ಅವ್ನಿಗೇನೋ ಬುದ್ಧಿವಾದ ಹೇಳಿ ಕಳಿಸಿದ್ವಿ. ತಿರ್ಗಾ ಮೊನ್ನೆ 3 ದಿವಸ ಮುಂದೆಗಡೆ ಈ ಥರ ಮಾಡ್ಕೊಂಡು ಹೋಗಿ ಈ ಥರ ಮಾಡಿದ್ದಾಳೆ. ಬ್ಲಾಕ್ ಮೇಲ್ ಸರ್, ಮಾತಿತ್ತು ಬ್ಲಾಕ್ ಮೇಲ್ ಮಾಡೋದು. ಬ್ಲಾಕ್ ಮೇಲು ಮಾಡಿದಾಳೆ. ತುಂಬಾ ಸಂಬಂಧ ಅವ್ನ ಫೋನ್ ರೆಕಾರ್ಡ್ ಎಲ್ಲ ಮೊನ್ನೆ ನಂಗೆ ತೋರಿಸ್ತಾ ಸರ್. ಈ ಥರ ಎಲ್ಲ ಮಾತಾಡ್ತಾಳೆ. ಗುರು ಇಲ್ಲಿ ಹೋಗ್ಬೇಕು ಮಕ್ಕಳ ಮೇಲೆ. ಅವಳು ಇದುವರೆಗೂ ಆ ಮಕ್ಕಳಿಗೆ ಸ್ನಾನ ಮಾಡಿಸಿ ಬಟ್ಟೆ ಇಕ್ಸಿಲ್ಲ ಸರ್. ಇವನು ಅಷ್ಟು ಸಹಿಸ್ಕೊಂಡು ಮಾಡಿದ್ದಾನೆ. ಇವನು ಸಣ್ಣದ್ರ ಅಪ್ಪ ತೀರೋದ್ರು. ಆಮೇಲೆ ಅವ್ರ ಅಕ್ತಿರಿಬ್ರು ತೀರೋದ್ರು. ಅವ್ರ ಅಕ್ಕನ ಮಕ್ಕಳೆಲ್ಲ ಸಾಕಿ ಇವನು ಜೀವನದಲ್ಲಿ ನೊಂದ್ಬಿಟ್ಟಿದ್ನಲ್ವಾ. ನಾಳೆ ದಿವಸ ನನ್ನ ಮಕ್ಕಳು ಬಿಟ್ಟೋದ್ರು ಇದೇ ಥರ ಅಲ್ವಾ ಅಂತೇಳಿ ಅವನು ಇಬ್ರು ಇಷ್ಟಪಟ್ಟು ಆಮೇಲೆ ಮನೆಯವ್ರಿಗೆ ಹೇಳಿ ಮದುವೆ ಆಗಿದ್ದ. ಮನೆಯವ್ರಿಗೇನ ಅವ್ರ ಅದೇ ಕಾವ್ಯಾರ ತಂದೆನೇ ಇದು ಮಾಡಿ ಅಪ್ಪ ಅಮ್ಮನೇ ಒಳ್ಳೆ ಹುಡುಗ ಅಂತೇಳಿ ಕೊಟ್ಟು ಮಾಡಿದ್ರು. ಚೆನ್ನಾಗೇ ಇದ್ರು ಸರ್. ಈ ಲೋಫರ್ ನಮಗೆ ಜೊತೆ ಆದಾಗಿಂದ ಇವೆಲ್ಲ ಆಗಿದ್ದು. ನೀವು ಎಷ್ಟು ವರ್ಷದಿಂದ ಫ್ರೆಂಡ್ ಅವ್ರಿಗೆ? ಸರ್ ನನಗೆ ಸುಮಾರು 10-12 ವರ್ಷದಿಂದ ನಾವು ವಿನ್ನರ್ ಬರ್ಗರ್ ಇಕ್ಕೆ ಫ್ಯಾಕ್ಟ್ರಿಲಿ ಜೊತೆಲಿ ಕೆಲಸ ಮಾಡ್ತಿದ್ವಿ. ಅವಾಗಿಂದ ತುಂಬ ಫ್ರೆಂಡು ಕ್ಲೋಸ್ ಆಗಿದ್ವಿ. ಕಷ್ಟ ಸುಖ ಎಲ್ಲ ಹೇಳೋನು. ಆದರೂ ಈ ಥರ ಅನ್ಯಾಯ ಆಗಬಾರ್ದಾಗಿತ್ತು.